ಐನಾಪುರದಲ್ಲಿ ಭಂಡಾರದೊಡೆಯನ 55ನೇ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ. ಜಾತ್ರೆಯ ಆಮಂತ್ರಣ ಪತ್ರಿಕೆಗೆ ಪೂಜೆ ಸಲ್ಲಿಕೆ. ಉತ್ತರ ಕರ್ನಾಟಕ ಹಾಗೂ ಪಶ್ಚಿಮ ಮಹಾರಾಷ್ಟ್ರದ ಗಡಿಯಂಚಿನ ಸುಕ್ಷೇತ್ರ ಐನಾಪುರದ ಶ್ರೀ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದ್ದು, ಜನವರಿ 14 ಮಕರ ಸಂಕ್ರಮಣ ದಿನದಿಂದ ಸತತ 5 ದಿನಗಳವರೆಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜಾತ್ರೆ ಜರುಗಲಿದೆ. 5 ದಿನಗಳವರೆಗೆ ಜಾತ್ರೆಯಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಎಂದು ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷ ರಾಜುಗೌಡ ಪಾಟೀಲ್ ಹೇಳಿದರು. ಅವರು ಬುಧವಾರ ದಿನಾಂಕ 1ರಂದು ಜಾತ್ರೆ ಹಾಗೂ ಕೃಷಿ ಮೇಳದ ಆಮಂತ್ರಣ ಪತ್ರಿಕೆಗಳನ್ನು ಸಿದ್ದೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಐನಾಪುರ ಸಿದ್ದೇಶ್ವರ ದೇವರ ಜಾತ್ರೆಯು ಉತ್ತರ ಕರ್ನಾಟಕ ಹಾಗೂ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಸನ್ 1970ರಲ್ಲಿ ಹಿರಿಯರೆಲ್ಲರೂ ಕೂಡಿಕೊಂಡು ಪ್ರಾರಂಭಿಸಿ ಜಾತ್ರೆ ಈ ವರ್ಷ ಯಶಸ್ವಿಯಾಗಿ 55ನೇ ವರ್ಷಕ್ಕೆ ದಾಪುಗಾಲು ಇಟ್ಟು ಸುವರ್ಣ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಎಂದರು. ಐನಾಪುರ ಗ್ರಾಮದ ಆರಾಧ್ಯ ದೇವರಾದಂಥ ಶ್ರೀ ಕರಿಸಿದ್ದೇಶ್ವರ ದೇವರ 55ನೇ ಜಾತ್ರಾ ಮಹೋತ್ಸವ ಈ ವರ್ಷ ಅತಿ ವಿಜೃಂಭಣೆಯಿಂದ ನಡೆಯಲಿದೆ. ಆ ಜಾತ್ರಾ ಮಹೋತ್ಸವದ ಒಂದು ಮುಖಪತ್ರಿಕೆ ಅಂದರೆ ಜಾಹೀರಾತನ್ನ ಇವತ್ತಿನ ದಿವಸ ಊರಿನ ಎಲ್ಲ ನಾಗರಿಕರು, ಗಣ್ಯಮಾನ್ಯರು, ಹಿರಿಯರನ್ನೆಲ್ಲ ಕೂಡಿಕೊಂಡು ಇವತ್ತು ಪೂಜೆ ಮಾಡಿ ಬಿಡುಗಡೆ ಮಾಡಲಾಗಿದೆ. ಈ ಯಾವ ಜಾತ್ರೆಯಲ್ಲಿ ಮಕರ ಸಂಕ್ರಮಣ ಅಂದರೆ 14ನೇ ತಾರೀಕು ನಡೆದ 18ನೇ ತಾರೀಕಿನವರೆಗೆ 5 ದಿವಸಗಳ ಪರ್ಯಂತ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಅನೇಕ ದೇಶಿ ಕ್ರೀಡೆಗಳು ಇತ್ಯಾದಿ ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲವೂ ಅತ್ಯಂತ ಸಾಂಗೋಪಾಂಗವಾಗಿ ನೆರವೇರಲಿವೆ. ಎಲ್ಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸಿದ್ದೇಶ್ವರ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಇವತ್ತಿನ ದಿವಸ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೇನೆ. ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕ್ವಿಂಟಾಲ್ ಗಟ್ಟಲೆ ಭಂಡಾರ ಹಾರಿಸಿ ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುವುದು ಆಕರ್ಷಣೀಯವಾಗಿರುತ್ತದೆ. ಈ ಭಂಡಾರದೊಡೆಯನ ಜಾತ್ರೆಗೆ ರಾಜ್ಯ ಹಾಗೂ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಪಲ್ಲಕ್ಕಿಗಳ ಭೇಟಿಯ ದೃಶ್ಯಗಳನ್ನು ನೋಡಲು ಜಮಾಯಿಸುತ್ತಾರೆ. 5 ದಿನಗಳವರೆಗೆ ಜರುಗಲಿರುವ ಈ ಜಾತ್ರೆಯಲ್ಲಿ ಬೃಹತ್ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಶ್ವಾನ ಪ್ರದರ್ಶನ, ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆ, ಗುಂಡು ಎತ್ತುವ ಸ್ಪರ್ಧೆ, ಜೋಡು ಕುದುರೆ ಗಾಡಿ ಸ್ಪರ್ಧೆ, 1 ಕುದುರೆ 1 ಎತ್ತಿನ ಗಾಡಿ ಷರತ್ತು ಹಾಗೂ ಬೃಹತ್ ದನಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದರು. ಆಯೋಜನೆ ಮಾಡಲಾಗಿದೆ. ಆ ಕೃಷಿ ಮೇಳದಲ್ಲಿ ರೈತರಿಗೆ ಉಪಯೋಗ ಆಗತಕ್ಕಂಥ ಎಲ್ಲ ಪರಿಕರಗಳನ್ನು ಅಲ್ಲಿ ಎಲ್ಲ ಮಳಿಗೆಗಳಲ್ಲಿ ಅವರು ಬರ್ತಾರೆ. ಆ ಎಲ್ಲ ಲಾಭವನ್ನು ರೈತಾಪಿ ವರ್ಗದವರು ಕೂಡ ತೆಗೆದುಕೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ನಾನು ವಿನಂತಿ ಮಾಡ್ತೀನಿ. ಜನವರಿ 14ರಂದು ಮುಂಜಾನೆ 6 ಗಂಟೆಗೆ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಆರಂಭವಾಗಲಿದೆ. 9 ಗಂಟೆಗೆ ಸಿದ್ದೇಶ್ವರ ದೇವರ ಮಹಾಪೂಜೆ, ನೈವೇದ್ಯ ಹಾಗೂ ಸಂಜೆ 5 ಗಂಟೆಗೆ 11 ಗ್ರಾಮಗಳ ಪಲ್ಲಕ್ಕಿಗಳು ಕೂಡುತ್ತವೆ ಹಾಗೂ ವೈಭವದಿಂದ ಭೇಟಿಯಾಗುತ್ತವೆ. ಇಲ್ಲಿ ಸಾವಿರಾರು ಭಕ್ತರು ಭಂಡಾರ ಎರಚುವ ಮೂಲಕ ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ. ಈ ದೇವರುಗಳ ಭೇಟಿಯನ್ನು ನೋಡಲು 2 ಕಣ್ಣುಗಳು ಸಾಲದು. ಇಂತಹ ಅಪರೂಪದ ಭೇಟಿ ನಡೆಯಲಿದೆ ಎಂದರು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಿಂದ ಸಂಚರಿಸಲಿದೆ ಎಂದರು. ಪರ್ಯಂತ ನಡೀತಕ್ಕಂಥ ಜಾತ್ರೆಯಲ್ಲಿ ಜಾತ್ರೆ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಎಲ್ಲ ಇಲಾಖೆಯವರು, ಊರಿನ ಎಲ್ಲ ಹಿರಿಯರು, ಯುವ ಮಿತ್ರರು, ನಾಗರಿಕರು, ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ಈ ಜಾತ್ರಾ ಮಹೋತ್ಸವ ಯಶಸ್ವಿಗೆ ಕಾರಣ ಆಗಬೇಕು. ಯಾಕಂದರೆ ಜಾತ್ರೆಯಲ್ಲಿ ಯಾವುದೇ ತರಹದ ಪಿಕ್ ಪಾಕೆಟ್ ಆಗಲಿ ಮತ್ತು ಕಳ್ಳತನ ಇತ್ಯಾದಿ ಏನೂ ಆಗದಂತೆ ಎಲ್ಲರೂ ಕೂಡ ಜಾಗರೂಕತೆಯಿಂದ ಶ್ರೀ ಜಾತ್ರೆಯಲ್ಲಿ ಸೇವೆಯನ್ನು ಮಾಡಿ ಜಾತ್ರಾ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜಾತ್ರಾ ಆಮಂತ್ರಣ ಪತ್ರಿಕೆ ಹಾಗೂ ಜಾಹೀರಾತುಗಳ ಪೂಜಾ ಸಮಾರಂಭದಲ್ಲಿ ಪಟ್ಟಣದ ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಗಾಣಿಗೆ, ಜಾತ್ರಾ ಕಮಿಟಿಯ ಅಧ್ಯಕ್ಷ ಸುಭಾಷ್ ಪಾಟೀಲ್,
ಉಪಾಧ್ಯಕ್ಷ ಹರ್ಷವರ್ಧನ್ ಪಾಟೀಲ್, ಕಾರ್ಯದರ್ಶಿ ಆಮಗೊಂಡ ಒಡೆಯರ್, ಖಜಾಂಚಿ ಸುರೇಶ್ ಅಡಿಸೇರಿ, ಮುಖಂಡರಾದ ಅರುಣ್ ಗಾನ್ಗೇರ್, ಸುರೇಶ್ ಗಾನ್ಗೇರ್, ಪ್ರಕಾಶ್ ಗಾನ್ಗೇರ್, ಡಾಕ್ಟರ್ ಅರವಿಂದ್ ರಾವ್ ಕಾರ್ಚಿ, ದಾದಾ ಜಂತನ್ನವರ್, ಸುನೀಲ್ ಅವಟಿ, ಸಂಜು ಕುಸನಾಳೆ, ಮಂಜುನಾಥ್ ಕುಚನೂರೆ, ಮಲ್ಲು ಕೋಲಾರ್, ವಿಕಾಸ್ ಜಾಧವ್, ಪೋಪಟ್ ಪಾಟೀಲ್, ಸತೀಶ್ ಕುಸನಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.